ಸಮೀಪದ ತುರುವನೂರು ಹೋಬಳಿಯ ಕಡಬನಕಟ್ಟೆ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವವನ್ನು ಗ್ರಾಮದವರೆಲ್ಲ ಸೇರಿ ಬಹಳ ಸಡಗರ ಸಂಭ್ರಮ ಅದ್ದೂರಿಯಿಂದ ಜರುಗಿಸಿದ್ದಾರೆ. ಕಡಬನಕಟ್ಟೆ ಚಿತ್ರದುರ್ಗ ತಾಲೂಕಿನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ಗ್ರಾಮವಿದು. ಈ ದಿನವೇನು ಆಂಜನೇಯ ಸ್ವಾಮಿ ರಥೋತ್ಸವ ಜರುಗಿದೆ. ಸ್ವಾಮಿಯ ಕೃಪೆಯಿಂದ ಈ ಊರಿನವರು 3 ಜನ ಶಾಸಕರಾಗಿ ಆಯ್ಕೆಯಾಗಿದ್ದೇವೆ. ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಒಂದು ಹಳ್ಳಿಯಿಂದ 3 ಜನ ಶಾಸಕರಾಗಿದ್ದೇವೆ ಎಂದರೆ ನಮ್ಮೆಲ್ಲ ಊರ ಜನರ ಹಾಗೂ ಸ್ವಾಮಿಯ ಆಶೀರ್ವಾದ ಎಂಬುದು ನಮ್ಮ ಭಾವನೆ. ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಶಿವರಾತ್ರಿ ಆಗಿ 5 ದಿನಗಳ ನಂತರ ನೆರವೇರಿಸಲಾಗುತ್ತದೆ. ನಮ್ಮ ಗ್ರಾಮದಲ್ಲಿ ಎಲ್ಲಾ ಜಾತಿ ಜನಾಂಗದವರು ಸೇರಿ ಒಟ್ಟು 2500 ಜನಸಂಖ್ಯೆ ಹೊಂದಿರುವ ಗ್ರಾಮವಿದು. ಈ ಗ್ರಾಮದಲ್ಲಿ ಸುಮಾರು 50 ರಿಂದ 60 ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿಲ್ಲ. ಇದರಲ್ಲಿ ನಾವು ತಿಳಿದುಕೊಳ್ಳಬಹುದು ಎಲ್ಲ ಜಾತಿ ಜನಾಂಗದವರು ಸೌಹಾರ್ದಯುತವಾಗಿ ಇದ್ದಾರೆ ಎಂದು. ಅಂತ ಗ್ರಾಮದಲ್ಲಿ 3 ಬಾರಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಶಾಸಕನಾಗಿರುವುದು ನಮ್ಮ ಪುಣ್ಯ. ನಮ್ಮ ಗ್ರಾಮದ ಸಮಸ್ತ ಜನತೆಗೆ ಹಾಗೂ ಜಿಲ್ಲೆ, ರಾಜ್ಯ ಮತ್ತು ದೇಶದ ಜನತೆಗೆ ಶ್ರೀ ಆಂಜನೇಯ ಸ್ವಾಮಿಯು ಸದಾ ಇರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಸಮಸ್ತ ಕಡಬನಕಟ್ಟೆ ಸಾರ್ವಜನಿಕರು ಇದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಭಾಳಷ್ಟು ಚಿತ್ರದುರ್ಗ ತಾಲೂಕಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಗ್ರಾಮ ಇದೆ. ಕಾರಣ ಇಷ್ಟೇ, ನಮ್ಮ ಆಂಜನೇಯ ಸ್ವಾಮಿ ಇವತ್ತೇನು ವ್ರತ ನಡೆದಿದೆ, ಸ್ವಾಮಿಯ ಒಂದು ದಯೆಯಿಂದ ಈ ಊರಿನಲ್ಲಿ ಉಳಿದಂಥ 3 ಜನ ನಾವು ಶಾಸಕರಾಗಿದ್ದೇವೆ. ಇಲ್ಲಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಯಾವುದೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿನಿಂದ 3 ಜನ ಶಾಸಕರಾಗಿದ್ದಾರೆ ಅಂದರೆ ನಮ್ಮ ಎಲ್ಲ ಊರಿನ ಜನರ ನಮ್ಮ ಭಾವನೆ ನಂತರ ನಮ್ಮ ಏನು ದಾಸೆ ಅಂತ ಅಂತೀವಿ ಪಲ್ಲಕ್ಕಿನಲ್ಲಿ ಮಲಗಿಸಿ ಪವಾಡ ಅಂತ ಇದನ್ನೆಲ್ಲ ಹಿಂದಿನ ಒಂದು ಸಂಪ್ರದಾಯ, ಆ ಸಂಪ್ರದಾಯ ಮುಂದುವರಿತಾ ಹೋಗ್ತದೆ. ಊರಲ್ಲಿ ಯಾವುದೇ ರೀತಿಯಾದ ಎಲ್ಲ ಜಾತಿ ಜನಾಂಗಗಳು ಬಂದಿದ್ದಾರೆ. ಸುಮಾರು 2,000 ಜನಸಂಖ್ಯೆ ಇರತಕ್ಕಂಥ ಒಂದು ಗ್ರಾಮ. ಇಲ್ಲಿ ಸುಮಾರು 50-60 ವರ್ಷಗಳಿಂದ ಯಾವುದೇ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಆಗಲ್ಲ ಅಂದರೆ ಅದರಲ್ಲಿ ನಾವು ತಿಳ್ಕೊಬೋದು ಈ ಊರಲ್ಲಿ ಯಾವ ರೀತಿಯಾಗಿ ಸೌಹಾರ್ದಯುತವಾಗಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಅಂತೇಳಿ. ಅಂಥ ಊರಲ್ಲಿ ನಾವು ಹುಟ್ಟಿ 3 ಬಾರಿ ಚಳ್ಳಕೆರೆ ಕ್ಷೇತ್ರದಲ್ಲಿ ಶಾಸಕರಾಗಿರುವಂಥ ಪುಣ್ಯ ಸ್ವಾಮಿಯ ಕೃಪೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಊರಿನ ಗ್ರಾಮದ ಎಲ್ಲ ಬಂಧುಗಳಿಗೆ, ಗ್ರಾಮಸ್ಥರು, ನಮ್ಮ ಎಲ್ಲ ಹೆಣ್ಮಕ್ಳು ಜೊತೆಗೆ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.